ಸರ್, ಈಗ ಮರುಸರ್ವೆ ಆಗ್ತಿರೋದ್ರಿಂದ ಅದಕ್ಕೂ ಮೊದಲು ನಡೆದಂತಹ ವೀರಶೈವ ಸಭಾದಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ನಾವು ಪ್ರತ್ಯೇಕ ವೀರಶೈವ ಲಿಂಗಾಯತ ಅಂತಲೇ ಧರ್ಮವನ್ನು ಮೆನ್ಷನ್ ಮಾಡಬೇಕು ಅಂತ. ಈಗ ಅದರಲ್ಲಿ ವೀರಶೈವ ಲಿಂಗಾಯತ ಧರ್ಮ ಅಂತೇನಿಲ್ಲ, ಆದರೆ ಅವರು ಇತರೆ ಅನ್ನೋ ಕಡೆ ಬರೀಬೇಕಾ, ಇಲ್ಲ ಬೇರೆ ಎಲ್ಲಿ ಆಪ್ಷನ್ ಇರುತ್ತೆ ಅವ್ರಿಗೆ? ಇತರೆ ಅಂತ ಇದೆ, ಬೇರೆ ಏನಾದರೂ ಇದೆ ಬರ್ಕೊಳ್ತಾರೆ. ನಾವು ಅದನ್ನು ಗೈಡ್ ಮಾಡಿ ಇಲ್ಲಿ ಬರೀರಿ ಅಲ್ಲಿ ಬರೀರಿ ಅನ್ನೋದು ನಮ್ಮ ಕೆಲಸ ಅಲ್ಲ. ಎಲ್ಲನೂ 11 ಕಾಲಮ್ನಲ್ಲಿ ಒಂದು ಇತರೆ ಕಾಲಮ್ ಇದೆ. ಯಾರು ಏನು ಬರ್ಕೊಳ್ತಾರೆ ನಾವು ಅದನ್ನು ನೋಟಿಸ್ ತೊಗೊಂಡು ಲೆಕ್ಕಕ್ಕೆ ತೊಗೊಂಡು ನಮಗೆ ಏನು ರೆಲೆವೆನ್ಸ್ ಇದೆ ಅದನ್ನು ಮಾತ್ರ ನಾವು ಎಕ್ಸಾಮಿನ್ ಮಾಡಿ ಮುಂದುವರಿಸ್ತೀವಿ. ಅದಕ್ಕೂ ಇದಕ್ಕೂ ನಮ್ಗೆ ಏನೂ ಸಂಬಂಧನೇ ಇಲ್ಲ. ನಾವು ಹೊಸ ಧರ್ಮ ಕ್ರಿಯೇಟ್ ಮಾಡೋಕ್ಕೂ ನಮಗೆ ಪ್ರಾವಿಷನ್ ಇಲ್ಲ, ಇದ್ದದ್ದನ್ನು ತೆಗೆದಾಕ್ಲಿಕ್ಕೂ ಪ್ರಾವಿಷನ್ ಇಲ್ಲ. ಜನ ಅಂಥ ಧರ್ಮ ಅಂತ ಹೇಳ್ಕೊಂಡ್ರೆ ನಾವು ಅದನ್ನು ನೋಟ್ ಮಾಡ್ಕೊಳ್ತೀವಿ ಅಷ್ಟೇ. ಬಟ್ ಅದರಿಂದ ನಮ್ಮ ರಿಪೋರ್ಟಿಗೆ ಅದಕ್ಕೇನು ಸಂಬಂಧನೇ ಇಲ್ಲ. ನಮ್ಮ ರಿಪೋರ್ಟ್ನಲ್ಲಿ ಈ ಕಾಸ್ಟ್ನವರಿಗೆ, ಧರ್ಮದವರಿಗೂ ಅಲ್ಲ, ಈ ಕಾಸ್ಟ್ನವರಿಗೆ ಈ ಸೋಷಲ್ ಸ್ಟೇಟಸ್ ಇದೆ ಅನ್ನೋದನ್ನು ಮಾತ್ರ ಅಸೆಸ್ ಮಾಡೋದು. ಎಲ್ಲ ಧರ್ಮದಲ್ಲೂ ಕಾಸ್ಟ್ಗಳಿದ್ದಾವೆ ತಾನೆ. ಆ ಕಾಸ್ಟ್ನವ್ರದ್ದು ಸೋಷಲ್ಲು ಇಕನಾಮಿಕ್ಕು ಸ್ಟೇಟಸ್ ಏನು ಅನ್ನೋದನ್ನು ನಾವು ಕ್ಯಾಪ್ಚರ್ ಮಾಡೋದು ಅಷ್ಟೇ ಹೊರತು ಆ ಧರ್ಮ ಈ ಧರ್ಮ ಅದಕ್ಕೇನು ಸಂಬಂಧನೇ ಇಲ್ಲ. ಹಾಗಾದರೆ ಇವರು ಪ್ರತ್ಯೇಕ ಲಿಂಗಾಯತ ಧರ್ಮ ಅಂದರೆ ವೀರಶೈವ ಲಿಂಗಾಯತ ಅಂತ ಪ್ರತ್ಯೇಕ ಧರ್ಮದ ಕಾಲಮಲ್ಲಿ ಬರೆದ್ರೂ ಕೂಡ ಬೇರೆ ವ್ಯತ್ಯಾಸಗಳೇನು ಆಗೋದಿಲ್ಲ? ಏನೂ ಇಲ್ಲ. ಲಿಂಗಾಯತ ಧರ್ಮದಲ್ಲಿ ಸಬ್ ಕಾಸ್ಟ್ ಏನಿದ್ದಾವೆ ಅವ್ರದ್ದೇನು ಸೋಷಲ್ ಸ್ಟೇಟಸ್ಸು, ಅವ್ರದ್ದೇನು ಇದನ್ನು ಯಾವ ಸಬ್ ಕಾಸ್ಟು ಯಾವ ಜೊತೆಗೆ ಗ್ರೂಪ್ ಮಾಡಿ ಮುಂದುವರಿಸ್ಬೇಕು ಅನ್ನೋದನ್ನು ಮಾತ್ರ ನಾವು ಅಸೆಸ್ ಮಾಡಿ ರಿಪೋರ್ಟ್ ಮಾಡೋದೇ ಹೊರತು ಅದು ಬಿಟ್ಟರೆ ಬೇರೆ ಯಾವ ರೆಲೆವೆನ್ಸು ಇಲ್ಲ. ಅದು ಸುಮ್ಮನೆ ಜನ ಮಾತಾಡ್ಕೊಳ್ಳಿಕ್ಕೆ ಏನಾದರೂ ಒಂದು ವಿಷಯ ಬೇಕು ಅಂತೇಳಿ ಇಂಥವೆಲ್ಲ ಹುಟ್ಟಿ ಹಾಕಿ ಪೇಪರ್ನಲ್ಲೆಲ್ಲ ಹಾಕ್ಕೊಳ್ತಾರೆ. ಅದನ್ನು ನಾವೇನು ಸ್ಟಾಪ್ ಮಾಡಲಿಕ್ಕಂತೂ ಆಗೋದಿಲ್ಲ. ಓಕೆ ಸರ್, ನಾನು ನೇರವಾಗಿ ಕೇಳ್ತೀನಿ. ನೀವು ಕಾನ್ಸ್ಟಿಟ್ಯೂಷನನ್ನು ಅರಿದು ಕೊಡ್ತಿದ್ದೀರಾ. ಒಂದು ಧರ್ಮ ಪ್ರತ್ಯೇಕವಾಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಏನು ಮಾನದಂಡಗಳಿರಬೇಕು? ಈಗ ವೀರಶೈವ ಲಿಂಗಾಯತ ಧರ್ಮಕ್ಕೆ ಪ್ರತ್ಯೇಕವಾದಂಥ ಸ್ಥಾನಮಾನಗಳು ಸಿಗ್ತಾವಂತ ನೀವು ಕೊಡೋಕ್ಕಾಗೋದಿಲ್ಲ, ನಿಮ್ಮ ಕಮಿಟಿ ಕೊಡೋದಕ್ಕೆ ಆ್ಯಸ್ ಎ ಅಡ್ವೊಕೇಟ್, ಆ್ಯಸ್ ಎ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ ಆಗಿ ಏನು ಹೇಳ್ತೀರಾ? ನೀವು ಈ ಪ್ರಶ್ನೆ ಕೇಳೋದ್ರಿಂದ ಅದಕ್ಕೂ ನಮ್ಮ ಆಯೋಗಕ್ಕೂ ಏನೂ ಸಂಬಂಧ ಇಲ್ಲ. ಬಟ್ ನಾನು ತಿಳ್ಕೊಂಡಾಗೆ ಮುಂಚಿನ ಸರ್ಕಾರ ಮುಂಚಿನ ಟರ್ಮ್ನಲ್ಲಿ ಈ ವಿಷಯವನ್ನು ಚರ್ಚೆ ಮಾಡಿ ಅದನ್ನು ಎಲ್ಲ ಎಕ್ಸಾಮಿನ್ ಮಾಡಿ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಎಲ್ಲ ನೋಡಿಕೊಂಡು ಒಂದು ತೀರ್ಮಾನ ತಗೊಂಡು ಇದು ಆಗಬಹುದು ಅಂತ ಅನಿಸಿಕೆಯಲ್ಲಿ ಅದು ಸರ್ಕಾರಕ್ಕೆ ಅದರ ಪರ್ವ್ಯೂನಲ್ಲಿ ಬರೋದಿಲ್ಲ, ಅದು ಸೆಂಟ್ರಲ್ ಗೌರ್ಮೆಂಟ್ ಪರ್ವ್ಯೂಗೆ ಹೋಗಬೇಕು. ಅದನ್ನು ರಿಕಮೆಂಡ್ ಮಾಡಿ ಕಳಿಸಿದ್ರು ಸೆಂಟ್ರಲ್ ಗೌರ್ಮೆಂಟಿಗೆ. ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಏನು ತೀರ್ಮಾನ ಆಗಿದೆ ನನಗೆ ಗೊತ್ತಿಲ್ಲ. ನನಗೆ ಅಂದಾಜಿನಲ್ಲಿ ಅದು ವಾಪಸ್ ಬಂದಿದೆ ಅಂತ ಗೊತ್ತಾಗಿರ್ಬೋದು. ಬಟ್ ಅದು ಕರ್ನಾಟಕ ಸರ್ಕಾರದ ವ್ಯಾಪ್ತಿಯಲ್ಲಿ ಬರೋದಿಲ್ಲ. ಧರ್ಮವನ್ನು ರಿಕಗ್ನೈಸ್ ಮಾಡಲಿಕ್ಕೆ ಇದನ್ನು ಮಾಡಬಹುದು ಇವರ ಬ್ಯಾಕ್ಗ್ರೌಂಡ್ ಕ್ಲೇಮ್ ಪ್ರಕಾರ ಅಂತ ಹೇಳಿ ಅದನ್ನು ಸರ್ಕಾರದವರು ರಿಪೋರ್ಟ್ ಕಳಿಸಿದ್ದಾರೆ ಸೆಂಟ್ರಲ್ ಗೌರ್ಮೆಂಟಿಗೆ. ಅದು ಅಲ್ಲೇ ಪೆಂಡಿಂಗ್ ಇರ್ಬೋದು ಅಥವಾ ಅದು ಏನಾದ್ರು ತೀರ್ಮಾನ ತೊಗೊಂಡಿರ್ಬೋದು. ನೀವು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ವಿಚಾರಿಸ್ಬೇಕು ಅದು ಏನಾಗಿದೆ ಅಂತ.